ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ ಡಾಟ್ ಚುಮ್ಮಿ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ವ್ಯಾಲ್ಯೂಡ್ ಕಾಮೆಂಟ್ ಆ್ಯಂಡ್ ಲೈಕ್ ಮಾಡಿ. ಸೊ ಇದು ನನ್ನ ಬ್ರೇಕ್ಫಾಸ್ಟು. ಸೊ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿನ ಬಿಸಿನೀರಲ್ಲಿ ಕಾಯಿಸಿ ಅಕ್ಕಿ ಎಲ್ಲ ಸ್ಟಿರ್ ಮಾಡಿ ಉಂಡೆ ಕಟ್ಟಿ ಇಟ್ಟಿದ್ದೀನಿ. ಸೊ ಇದು ಅಕ್ಕಿ ರೊಟ್ಟಿನ ಒತ್ತಿದ್ದೀನಿ. ಸೊ ಇಟ್ ಈಸ್ ರೆಡಿ ಟು ಫ್ರೈ ಆನ್ ದಿ ಪಾನ್. ಸುಟ್ಕೊಳ್ಳೋಕ್ಕೆ ಪಾನ್ ಮೇಲೆ ರೆಡಿಯಾಗಿದೆ. ಸೊ ಪಾನ್ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ. ಸೊ ನೋಡಿ, ನಾನು ಹೇರ್ ಕೇರ್ ರೆಟ್ಯೂನ್ಸ್ ಬಗ್ಗೆ ಹೇಳಿದ್ದೆ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ನನ್ನ ಹೇರ್ ಬಂದು ತುಂಬ ಥಿನ್ನಿಂಗ್ ಆಗಿದೆ. ಸೊ ವಾಲ್ಯೂಮು ರೆಡ್ಯೂಸ್ ಆಗಿದೆ. ಸೊ ನಾನು ತುಂಬ ಚಿಂತೆ ಮಾಡ್ತಾ ಇರ್ತೀನಿ. ಯಾವಾಗಲೂ ಏನು ನ್ಯಾಚುರಲ್ ರೆಮಿಡೀಸ್ ಇದೆ ಅದೆಲ್ಲ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ನೋಡಿ, ಹೇರ್ ಥಿನ್ನಿಂಗ್ ಆಗಿದೆ. ಸೊ ನಾನು ಕಿರಣ್ ಬಾಬು ಡರ್ಮಟಾಲಜಿಸ್ಟ್ ಮೀಟ್ ಮಾಡಿ ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಸೊ ಸ್ಕಿನ್ ಡಾಕ್ಟರ್, ಹೀ ಈಸ್ ಎ ಸ್ಕಿನ್ ಡಾಕ್ಟರ್. ಸೊ ಡಾಕ್ಟ್ರೇಟ್ ಇನ್ ಸ್ಕಿನ್ ಡರ್ಮಟಾಲಜಿ. ಸೊ ನೋಡಿ, ಅವರು ಎರಡು ಹೇರ್ ಸೊಲ್ಯೂಷನ್ನ ನನಗೆ ಇನ್ನು ಹೇಳಿದ್ದಾರೆ. ಸೊ ನೋಡಿ, ಇದು ನಿಯೋಪಿಸಿಯಾ ಅಂತ. ಇದು ಫಸ್ಟು 1300ವರೆಗೂ ಇತ್ತು. ನಾನು ಒಂದು 3-4 ಮಂತ್ಸ್ ಯೂಸ್ ಮಾಡ್ತಾ ಇದ್ದಾಗ. ಈಗ ಅದು ಇನ್ಕ್ರೀಸ್ ಆಗಿದೆ, 1500 ಆಗಿದೆ. ಸೊ ನೋಡಿ, ಇದನ್ನು ದಿನ ಬೆಳಗ್ಗೆ ಬೆಳಗ್ಗೆ ಡ್ರಾಪರಲ್ಲಿ, ಸೊ ಸಿರಪ್ದು ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ, ಪ್ಲಾಸ್ಟಿಕ್ ಕ್ಯಾಪು, ಡ್ರಾಪರಲ್ಲಿ 40 ಡ್ರಾಪ್ಸ್ ಅಂತ ಕೌಂಟ್ ಮಾಡಿಕೊಂಡು, ಸೊ ನೋಡಿ ಇದನ್ನು ಡ್ರಾಪರಲ್ಲಿ ಹಾಕ್ಕೊಬೇಕು. ನೋಡಿ, ಡ್ರಾಪರಲ್ಲಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಡ್ರಾಪರ್ಗೆ ಹಾಕೋಬೇಕು. ಸೊ ಆಮೇಲೆ ಒಂದು ಜೆಂಟಲ್ ಫುಲ್ ಸ್ಕ್ಯಾಲ್ಪ್ ಆ್ಯಂಡ್ ರೂಟ್ಸ್ಗೆ ಮಸಾಜ್ ಕೊಡಬೇಕು. ನೋಡಿ, ಹಿಂಗೆ ಮಸಾಜ್ ಕೊಟ್ಟಾಗ ಅದು ಎಲ್ಲ ರೂಟ್ಸ್ಗೆ ಅಪ್ಲೈ ಮಾಡಿ ದಿನೇ ಗ್ರೋತ್ ಇಂಪ್ರೂವೈಸೇಷನ್ ಆಗ್ತಾ ಹೋಗುತ್ತೆ. ಇದೇನು ಈಸಿ ಟಾಸ್ಕ್ ಅಲ್ಲ. ನಾನೊಂದು 3-4 ಇಯರ್ಸಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಇದೇನು ಈಸಿ ಟಾಸ್ಕ್ ಅಲ್ಲ. ಒಂದು ಚಿಕ್ಕ ಮಗು ಭೂಮಿಗೆ ಬಂದು ಹೆಂಗೆ ಬೆಳೆಯುತ್ತೋ ಆ ಥರ ಇದು ಗ್ರೋತ್ ಆಗ್ತಾ ಹೋಗುತ್ತೆ. ಇದು ಬಂದು ಈವ್ನಿಂಗ್ ಹಾಕೋದು. ಇದು ಸೇಮು ಸ್ಪ್ರೇಯರಲ್ಲಿ ಅದು ಪ್ಲಾಸ್ಟಿಕ್ ಕ್ಯಾಪ್ಗೆ, ಶಿರಪ್ ಕ್ಯಾಪ್ಗೆ 40 ಡ್ರಾಪ್ಸ್ ಹಾಕ್ಕೋಬೇಕು. ಸೊ ಹಂಗೆ ಜೆಂಟಲ್ ಮಸಾಜ್ ಕೊಡಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಸೊ ಇದು ಬಂದು